ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಜೊತೆಗೆ ಪೂರಕವಾದ ಹೈನುಗಾರಿಕೆ ಉದ್ಯಮಕ್ಕೆ ಅಗತ್ಯವಾದ ಪ್ರೋತ್ಸಾಹ, ಆಧುನಿಕ ತಂತ್ರಜ್ಞಾನ ಮತ್ತು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಶ್ರದ್ಧೆ ಪರಿಶ್ರಮದಿಂದ ದುಡಿದಾಗ ಮಾತ್ರ ನಮ್ಮ ಹಾಗೂ ಸಮಾಜದ ಅಭಿವೃದ್ಧಿ ಸಾಧ್ಯ. ಗ್ರಾಮಗಳ ಉನ್ನತಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಶಾಸಕ ಸುರೇಶ್ ಬಾಬು ಶಿರಾದಲ್ಲಿ ಅಭಿಮತ ವ್ಯಕ್ತಪಡಿಸಿದ್ರು. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಹಳೆಬಿಜ್ಜನಬೇಳೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ಕ್ಷೀರ ಶೇಖರಣಾ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸ್ವಾವಲಂಬನೆ, ಹೈನುಗಾರಿಕೆ, ಕೃಷಿ, ವೈಜ್ಞಾನಿಕ ಚಿಂತನೆಗೆ ಹೆಚ್ಚಿನ ಮಹತ್ವ ನೀಡಬೇಕು. ಮನೆ ಮತ್ತು ಕುಟುಂಬದ ಅಭಿವೃದ್ಧಿಯ ಜೊತೆಗೆ ಮಹಿಳೆಯರು ಹಾಗೂ ಪುರುಷರು ಸಮಾನವಾಗಿ ಜವಾಬ್ದಾರಿ ವಹಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು. ಸಂಶೋಧನಾ ಕೇಂದ್ರಗಳ ಮಾರ್ಗದರ್ಶನವನ್ನ ರೈತರು ಮತ್ತು ಗ್ರಾಮಸ್ಥರು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುವುದರೊಂದಿಗೆ ಆರ್ಥಿಕವಾಗಿ ಸದೃಢವಾಗುವುದರ ಜೊತೆಗೆ ಗ್ರಾಮೀಣ ಜೀವನ ಮಟ್ಟವು ಸುಧಾರಿಸುತ್ತದೆ ಎಂದರು. ಇನ್ನು ಈ ವೇಳೆ ಹಳೆಬಿಜ್ಜನಬೇಳೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷೆ ದೇವರಾಜಮ್ಮ, ಉಪಾಧ್ಯಕ್ಷ ಅನಂತರಾಜು, ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷ ಗಿರೀಶ್, ಹಾಲು ಉತ್ಪಾದಕರು ಹಳೆಬಿಜ್ಜನಬೇಳೆ ಹಾಗೂ ಹೊಸ ಬಿಜ್ಜನಬೇಳೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ವಾಗತ ಆಗ್ಬಿಡ್ಲಿ, ಎಲ್ಲ ಪ್ರಾರ್ಥನೆ ಮಾಡ್ಬಿಡಿ, ಆಮೇಲೆ ಸ್ವಾಗತ ಮಾಡಿ ಉದ್ಘಾಟನೆ ಮಾಡುವಾಗ ಕೆಲಸ ಮಾಡಲಿಲ್ಲ ಸಾಹೇಬರು ಸಿಗ್ಲಿದ್ರೆ ಸಮಸ್ಯೆ ಇಲ್ಲ. ಓಟ್ ತಕ್ಷಣ ಕಾಲ್ ಮಾತಾಡಿಸ್ತಾರೆ ಅಂತ ಹೃದಯವಂತ ಕೆಲಸ ಮಾಡೋದು ಬೇಕಾಗಿಲ್ಲ. ನಮ್ಮ ಕಾಬು ವ್ಯಕ್ತಿಯನ್ನು ಸಹ ಗೌರವ ಶಾಸಕರು ಮನೆಮಗನಾಗಿ ಮನೆಮಗನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜಿಸಿ ಅದರಲ್ಲಿ ಒಳ್ಳೆ ಹೊಸ ದಾಖಲೆಯನ್ನು ಸಹ ಸೃಷ್ಟಿಸಿ ಯಶಸ್ವಿಯಾಗಿ ನಡೆಸ್ತಾ ಕುಟುಂಬಗಳನ್ನು ಆರಿಸ್ತಾ ನಮ್ಮ ಕೇಂದ್ರವಾಗಿರಿಸಿ ಹಾಲು ಶೇಖರಣೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಡೆ ನೋಡ್ರಣ. ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಇಬ್ಬರಿಗೂ ಕೂಡ ಪುಷ್ಪ ಮಾಹಿತಿಯನ್ನು ಅರ್ಪಿಸುವುದರ ಮೂಲಕ ಇಬ್ಬರಿಗೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಜೋರಾದ ಚಪ್ಪಾಳೆ ಕಟ್ಟಬೇಕು. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬುವುದರಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಹಾಲತ್ನವರು
HD ಹಾಲಪ್ಪನವರು, ಅವರು ಕೂಡ ರಾಮಕೃಷ್ಣಪ್ಪನವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಶಿಡ್ಲಕೋಣ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಉತ್ಪಾದಕರ ಸಹಕಾರ ಸಂಘದ ಈ ಒಂದು ಇನಾಗ್ರೇಷನ್ಗೆ ನಮ್ಮ ನೆಚ್ಚಿನ ಶಾಸಕರು ಬಂದಿರತಕ್ಕಂಥದ್ದು, ನಮ್ಮೆಲ್ಲರಿಗೂ ಸಹ ಈ ಒಂದು ಶಕ್ತಿಯನ್ನ ಇಮ್ಮಡಿಸಿ ಇರ್ತಕ್ಕಂಥದ್ದು. ಅಂದ್ರೆ ಆಮೇಲೆ ಅಳ್ಕಡೆ ತಪ್ಪಿ ನಂದನ್ ಸಹಕಾರ ಸಂಘದ ಒಂದು ವಿದ್ಯುಕ್ತವಾದ ಚಾಲನೆಗೆ ಇದು ಎಷ್ಟರ ಮಟ್ಟಿಗೆ ಗ್ರಾಮೀಣ ಪ್ರಗತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೆ. ಆದ್ರೆ ಈ ಒಂದು ಯಾವುದೇ ಇಲಾಖೆಗೆ ಕಡಿಮೆ ಇಲ್ಲದಂತೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಸೌಲಭ್ಯವನ್ನು ನೀಡ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರು ಈ ಒಂದು ಮತ್ತೆ ನಮ್ಮ ನಿರ್ದೇಶಕರು ನಿಮ್ಮಲ್ಲಿ ಒಂದು ಹಾಲು ಉತ್ಪಾದಕರ ಸಂಘವನ್ನು ಸ್ಥಾಪಿಸಿರ್ತಕ್ಕಂಥದ್ರಿಂದ ಈ ಒಂದು ಗ್ರಾಮೀಣ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಹಸುಗೆ ಏನ್ ಬೇಕು, ರೈತನಿಗೆ ಏನ್ ಬೇಕು, ಆತನ ಕುಟುಂಬಕ್ಕೆ ಏನ್ ಬೇಕು, ಎಲ್ಲ ಸೌಲಭ್ಯಗಳನ್ನು ಇಲ್ಲಿರ್ತಕ್ಕಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಕೊಡುವಂತ ಶಕ್ತಿಯನ್ನ ತಂದುಕೊಟ್ಟಿದ್ದಾರೆ. ಇವತ್ತು ರೈತನಿಗೆ ಬೇಕಾಗಿರ್ತಕ್ಕಂಥ ಅವ್ರ ಫೀಡ್ ಇರ್ಬೋದು, ಹಸುಗೆ ತಗೊಳ್ಳೋಕೆ ಲೋನ್ ಇರ್ಬೋದು, ಆ ಹಸುಗೆ ಇನ್ಶೂರೆನ್ಸ್ ಇರ್ಬೋದು, ಆ ಹಸುಗೆ ಬೇಕಾದಂಥ ಮೇವಿನ ಸಲಕರಣೆಗಳಿರ್ಬೋದು, ಆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಆತ ಹಾಲು ಹಾಕಿದ್ರೆ ಅದಕ್ಕೆ ಬಟವಾಡಿ ಕೊಡೋದ್ರ ಜೊತೆಗೆ ಅವರಿಗೆ ಇನ್ಶೂರೆನ್ಸ್ ಕೊಡೋದು, ಮಕ್ಕಳಿಗೆ ಮತ್ತೆ ಮಣ್ಣಮ್ಮನ ದೇವಸ್ಥಾನದ ರಸ್ತೆ ಇರ್ಬೋದು, ಮತ್ತೆ ಬುಕ್ಕಾಪಟ್ಟಣದ ರಸ್ತೆ ಇರ್ಬೋದು, ಇವು ಮೂರು ಕೂಡ ನಡೀತಾ ಇದೆ. ಈಗಿರ್ತಕ್ಕಂಥದ್ದು ಇದು ಬೆಂಚೆಗೇಟಿಂದ ರಾಮಲಿಂಗಾಪುರದ ರಸ್ತೆ ಒಂದು, ಮತ್ತೆ ನೇರ್ಲಿಗುಡ್ಡದ ರಸ್ತೆ, ಇವೆರಡೂ ಕೂಡ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಜನಗಳಿಗೆ ಸಂಪರ್ಕಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಕೆರೆಗೆ ನೀರಿದು ಕೂಡ ಈಗಾಗಲೇ ಅದನ್ನು ಕೂಡ ಎಲ್ಲ ನಾವು ಸರ್ವೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಎಲ್ಲ ಮಾಡಿದ್ದೇವೆ. ಈಗ ಅಪ್ಪರ್ ಭದ್ರಾಯಿಂದ ಇರ್ಬೋದು ಎಲ್ಲ ಇದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ನೀರು ಬಂದಾಗ ಈ ಭಾಗದಲ್ಲಿ ನೀರು ಶೇಖರಣೆ ಅಲ್ಲಿ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಈಗ ನಾವೆಲ್ಲ ಅದನ್ನು ಸರ್ವೆ ನಮ್ಮ ಕಾರ್ಯನೂ ಕೂಡ ಪ್ರಾರಂಭ ಆಗಿದೆ. ಅದನ್ನು ಮಾಡಿಸುವಂಥ ಕೆಲಸನೂ ಕೂಡ ಈಗ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಆಗಬೇಕು ಅದೊಂದು ದಯಮಾಡಿ ಮುಖಂಡರುಗಳು ಅದನ್ನು ಕೊಟ್ಟರೆ, ಯಾಕೆಂದರೆ ನೀರನ್ನ ಹಿಂಗಿಸೋವಂಥ ಕೆಲಸ ಆಗಬೇಕು. ಭೂಮಿನಲ್ಲಿ ನಾವು ನೀರನ್ನ ಎಲ್ಲಿ ಮಳೆಯಲ್ಲಿ ಬಂದೋದಂಥ ಹಳ್ಳಿಗಳಲ್ಲಿ ನಾವು ನೀರು ಹಿಂಗಿಸೋವಂಥ ಕೆಲಸ ಮಾಡಿದ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ಇಲ್ಲಾಂದರೆ ಈಗೆಲ್ಲ ಬೋರ್ ಸೌಂಡ್ ಕೇಳಿಸ್ತದೆ, ಅದು ಎಲ್ಲಿ ಕೊರಿತಾ ಇರ್ತಾರೆ, 1000 ಅಡಿ ಕೊರೆದ್ರೂ ನೀರು ಸಿಗದಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ತಲುಪಿಬಿಟ್ಟಿದ್ದಾವೆ. ಅಲ್ಲಿ 1000 ಅಡಿಗೆ ಹೋದರೆ ಮತ್ತೆ ಫ್ಲೋರೈಡು ಮತ್ತೆ ಏನಾದ್ರು ಕೂಡ ಕಾಯಿಲೆಗಳು ಬರ್ತಕ್ಕಂಥದ್ದು ಆಗ್ತದೆ. ಆದ್ದರಿಂದ ಇವತ್ತು ನಾವು ನೀರನ್ನ ಹಿಂಗಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಕ್ಕೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸುರೇಶ್ ಬಾಗಣ್ಣವರೇ, ಹಾಗೆ ಈ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ದೇವರಾಜಣ್ಣವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಂತರಾಜರವರೇ, ಹಾಗೂ ಎಲ್ಲ ನೂತನ ನಿರ್ದೇಶಕರುಗಳೇ, ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂತಹ ರಾಮಕೃಷ್ಣಪ್ಪನವರೇ, ಹಾಗೆ ನಮ್ಮ ಒಕ್ಕೂಟದ ಉಪವ್ಯವಸ್ಥಾಪಕರಾಗಿರ್ತಕ್ಕಂತಹ ಗಿರೀಶ್ ಅವರೇ, ಮತ್ತು ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ರಂಗನಾಥ್ ಗೌಡರವರೇ, ಈ ಭಾಗದ ಮುಖಂಡರು, ನನ್ನ ಆತ್ಮೀಯರಾಗಿರ್ತಕ್ಕಂತಹ ಜಗಣ್ಣನವರೇ, ಹಾಗೆ ಮತ್ತೋರ್ವ ಮುಖಂಡರು ನಮ್ಮ ಸುರೇಶ್ ಬಾಬಣ್ಣ ಅಂದರೆ ಗಣೇಶನ ಕೇಳಬೇಕು, ಎಲ್ಲಿದ್ದಾರೆ ಇರ್ಬೋದು, ಅಷ್ಟು ಇವತ್ತು ನೂತನ ಕಾರ್ಯದರ್ಶಿ ನಂದನವರು ಹಾಗೂ ಸಹಾಯಕ ಲಕ್ಷ್ಮೀದೇವರು ಕೂಡ ಈ ಕಾರ್ಯಕ್ರಮದಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ.